ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋ ನಿಮ್ಮ ವಾಸ್ತವ ಸಂಖ್ಯೆಗಳು ಪಾಠದ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಹಾಗೆ ನೀವು ಮುಂದೆ ಈ ಪಾಠದಲ್ಲಿ ಏನನ್ನ ಕಲಿತೀರಿ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಾಸ್ತವ ಸಂಖ್ಯೆಗಳು ಅಂದರೆ ಏನಪ್ಪ? ಈ ಜಗತ್ತಿನಲ್ಲಿ ಎಷ್ಟು ಸಂಖ್ಯೆಗಳನ್ನು ನೋಡಿದಿರಲ್ಲ, ಅದೆಲ್ಲ ಸಂಖ್ಯೆಗಳು ಯಾವುದರಲ್ಲಿ ಬರುತ್ತೆ? ಈ ವಾಸ್ತವ ಸಂಖ್ಯೆಗಳಲ್ಲಿ ಬರುತ್ತೆ. ಈ ವಾಸ್ತವ ಸಂಖ್ಯೆಗಳನ್ನು ಎರಡು ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದನೇದು ಭಾಗಲಬ್ಧ ಸಂಖ್ಯೆಗಳು, ಎರಡನೇದು ಅಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಯಾವುದಾದ್ರೂ ಒಂದು ಸಂಖ್ಯೆ P/Q ರೂಪದಲ್ಲಿ ಬರೀಲಿಕ್ಕೆ ಬಂದರೆ, ಅಂದರೆ ಅಂಶ ಮತ್ತು ಛೇದಗಳ ರೂಪದಲ್ಲಿ ಬರೀಲಿಕ್ಕೆ ಬಂದರೆ ಅದನ್ನು ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರೀತಾರೆ. ಇದರಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪ ಅಂತ ಕೇಳಿದ್ರೆ, Q ಯಾವತ್ತೂ ಏನಾಗಿರಬಾರ್ದು? 0 ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ 2/0 ಅಂಥೇಳಿ ಬರೆದ್ರಿ ಅಂತ ಕೇಳಿದ್ರೆ, ಆ 2/0 ಅನ್ನುವಂಥ ಯಾವುದೇ ಸಂಖ್ಯೆ ಇರಲ್ಲ. ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ? ನಾಟ್ ಡಿಫೈನ್ಡ್ ಅಂತ ಹೇಳಿ ಕರಿತೀವಿ. ಆ ಥರದ ಸಂಖ್ಯೆ ಇರೋದಿಲ್ಲ, ಛೇದದಲ್ಲಿ 0 ಬರೋ ಹಾಗಿಲ್ಲ. ಓಕೆನಾ? ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಈ ಭಾಗಲಬ್ಧ ಸಂಖ್ಯೆಗಳನ್ನು ಸುಮಾರಷ್ಟು ವಿಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದೆಲ್ಲ ನೋಡ್ಕೊತಾ ಬರೋಣ. ಒಂದೇದು ಯಾವುದು? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕ್ಲಾಸಲ್ಲಿ ಸಂಖ್ಯೆಗಳನ್ನು ಹೇಳಪ್ಪ, ಸ್ಟಾರ್ಟಿಂಗಿಂದ ಸಂಖ್ಯೆಗಳನ್ನು ಹೇಳಪ್ಪ ಅಂತ ಅಂದ ತಕ್ಷಣ ನೀವೇನು ಹೇಳ್ತೀರಾ ಹೇಳಿ? 1 2 3 4 ಈ ಥರ ಕಂಟಿನ್ಯೂ ಹೇಳ್ತಾ ಬರ್ತೀರಾ. ಆವಾಗ ಏನು ಮಾಡ್ತೀರಾ? 0 ಅನ್ನುವಂಥ ಒಂದು ಸಂಖ್ಯೆನ ಮರ್ತೋಗ್ಬಿಡುತ್ತೆ. ಅಂದರೆ ಅದು ಸ್ವಾಭಾವಿಕವಾಗಿ ಬರುವಂಥದ್ದು. ನಾವು 0ನ ಬಯಟ್ ಹಾಕಿರೋ ಆ ಥರದ್ದೇನೂ ಮಾಡಿರಲ್ಲ. ಅಂದರೆ ಸಂಖ್ಯೆಗಳನ್ನು ಹೇಳಪ್ಪ ಅಂದ್ಕೊಳ್ಳಿ 1 2 3 4 ಅಂಥೇಳಿ ಬಂದುಬಿಡುತ್ತೆ. ಹಾಗೆ ಸ್ವಾಭಾವಿಕವಾಗಿ ಅದು ಬರೋದ್ರಿಂದ ನಾವು 1 2 3 4 ಈ ಥರ ಸಂಖ್ಯೆಗಳನ್ನು ನಾವೇನು ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಈಗ ಈ ಸಂಖ್ಯೆಗಳಲ್ಲಿ ನಾವೇನನ್ನು ಮರ್ತೀವಿ? 0ನ್ನು ಮರ್ತೀವಿ. ಹೌದಾ? ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಂ, ಆ 0ವನ್ನು ಮರ್ತಿದ್ದಕ್ಕೆ ನಾವು ಹೊಸ ಗುಂಪನ್ನು ಮಾಡಬೇಕಾಯಿತು. ಆ ಹೊಸ ಗುಂಪನ್ನು ಏನಂತ ಕರೀತಾರೆ? ಪೂರ್ಣ ಸಂಖ್ಯೆಗಳು. ಅಂದರೆ ಇಲ್ಲಿ ನೋಡಿ, 1 2 3 4 ಅಂಥೇಳಿ ಒಂದು ಸಂಖ್ಯೆಗಳ ಗಣ ಇದೆಯಾ, ಅದಕ್ಕೆ ನಾವು 0ವನ್ನು ಕೂಡಿಸ್ಬಿಟ್ರೆ ಆ ಸಂಖ್ಯೆ ಪೂರ್ಣ ಆಗೋಯ್ತಲ್ವಾ? ಹಾಂ, ಅದಕ್ಕೋಸ್ಕರ 0 1 2 3 4 ಈ ಥರ ಇರುವಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸರಿ, ಹಾಗಾದರೆ 0 1 2 3 4 ಇದಿಷ್ಟೇ ಥರದ ಸಂಖ್ಯೆಗಳಿದಾವ, ಮತ್ತು ಯಾವ ಥರದ ಸಂಖ್ಯೆನೇ ಇಲ್ವಾ? ಹಾಂ, ಮತ್ತೊಂದು ಥರದ ಸಂಖ್ಯೆ ಇದೆ. ಯಾವ್ದು ಹೇಳ್ರಿ? ಇದೆಲ್ಲ ನಾವೇನಂತ ಬರಿಬೋದು? +1 +2 +3 ಅಂತೇಳಿ ಬರಿಬೋದು. ಆದರೆ ನಮ್ಮ ಜಗತ್ತಿನಲ್ಲಿ ಯಾವ ಥರದ ಸಂಖ್ಯೆಗಳಿದ್ದಾವೆ? ಋಣಾತ್ಮಕ ಸಂಖ್ಯೆಗಳು ಇದಾವಲ್ವಾ? ಹಾಂ, ಅದಕ್ಕೋಸ್ಕರ ಹೊಸ ಗುಂಪನ್ನು ರೆಡಿ ಮಾಡಬೇಕಾಯಿತು. ಈಗ ನಾವೇನು ಅಂದ್ಕೊಂಡಿದ್ವಿ? ಇದಿಷ್ಟು ಸಂಖ್ಯೆಗಳನ್ನು ಸೇರಿಸ್ಬಿಟ್ರೆ ನಮ್ಮ ಗುಂಪು ಪೂರ್ಣ ಆಗೋಯಿತು ಅಂತೇಳಿ ಪೂರ್ಣ ಸಂಖ್ಯೆಗಳನ್ನು ಹೆಸರು ಕೊಟ್ಬಿಟ್ವಿ. ಆದರೆ ಅದರಲ್ಲಿ ಮತ್ತೊಂದು ಯಾವ್ದು ಸಂಖ್ಯೆ ಸೇರಿಸಲಿಲ್ಲ? ಋಣಾತ್ಮಕ ಸಂಖ್ಯೆ ಸೇರಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಮತ್ತೊಂದು ಹೆಸರನ್ನು ಕೊಟ್ಟರು. ಏನು ಹೇಳ್ರಿ? ಪೂರ್ಣಾಂಕಗಳು. ಪೂರ್ಣ ಸಂಖ್ಯೆಗಳಿಗೆ ಮತ್ತೊಂದಿಷ್ಟು ಅಂಕೆಗಳನ್ನು ಸೇರಿಸಿ ಪೂರ್ಣಾಂಕಗಳು ಅಂತೇಳಿ ಮಾಡಿದ್ರು. ಹಾಗಾದರೆ ಅದು ಯಾವ ರೀತಿ ಇರುತ್ತೆ? ಇಲ್ಲಿ -2 -1 0 1 2 3 ಈ ಥರ ಮುಂದೆ ಹೋಗ್ತಾ ಇರುತ್ತೆ. ಓಕೆನಾ? ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಭಿನ್ನ ರಾಶಿ. ಭಿನ್ನ ರಾಶಿ ಅಂದರೆ 3/4 ಅಥವಾ -1/2 ಈ ಥರ P/Q ಫಾರ್ಮಲ್ಲಿ ಇರಬೇಕು. ಅಂಶ ಮತ್ತು ಛೇದಗಳ ರೂಪದಲ್ಲಿ ಇರಬೇಕು. ಇದನ್ನು ಏನಂತ ಕರಿತೀವಿ? ಭಿನ್ನ ರಾಶಿಗಳು ಅಂಥೇಳಿ ಕರಿತೀವಿ. ಇದಾದಮೇಲೆ ಏನು? ದಶಮಾಂಶ ಸಂಖ್ಯೆಗಳು ಅಂಥೇಳಿ ಬರುತ್ತೆ. ದಶಮಾಂಶ ಸಂಖ್ಯೆಗಳು ಅಂತಂದರೆ ನೀವು ನೋಡಿರ್ಬೋದು, ಬಿಂದು ಬರುತ್ತಲ್ವಾ? ಫಾರ್ ಎಕ್ಸಾಂಪಲ್ 5.08 ಅಥವಾ 32.03 ಈ ಥರ ಸಂಖ್ಯೆಗಳು ಬಿಂದು ಬರುತ್ತಲ್ಲ, ಆ ಬಿಂದು ಬರುವಂಥ ಸಂಖ್ಯೆಗಳನ್ನು ಏನಂತ ಕರಿತೀವಿ? ದಶಮಾಂಶ ಸಂಖ್ಯೆಗಳು ಅಂಥೇಳಿ ಕರಿತೀವಿ. ಇನ್ನು ಸುಮಾರಷ್ಟು ವಿಭಾಗಗಳಿದ್ದಾವೆ ಇದರಲ್ಲಿ. ಜಸ್ಟ್ ಇದನ್ನು ತುಂಬ ಇಂಪಾರ್ಟೆಂಟಾಗಿ ಕಲಿತೀರಿ. ಓಕೆನಾ? ಸರಿ, ಇಲ್ಲಿ ಒಂದು ಡೌಟ್ ಬಂದಿರ್ಬೋದು. ನಾ ಏನಂದೆ? ಭಾಗಲಬ್ಧ ಸಂಖ್ಯೆಗಳು P/Q ಫಾರ್ಮಲ್ಲಿ ಇರ್ತವೆ ಅಂತ ಹೇಳಿದೆ. ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಒಂದು ವಿಧ ಯಾವುದು? ಸ್ವಾಭಾವಿಕ ಸಂಖ್ಯೆ. ಆದರೆ ಇಲ್ಲಿ ಮೆನ್ಷನ್ ಏನು ಮಾಡಿದ್ದೀನಿ? P/Q ಫಾರ್ಮಲ್ಲಿ ಇರ್ತದೆ. ಆದರೆ ಇಲ್ಲಿ ಎಲ್ಲಾದರೂ P/Q ಫಾರ್ಮಲ್ಲಿ ಕಾಣಿಸ್ತಾ ಇದೆಯಾ? ಬರೀ P ಮಾತ್ರ, ಅಂದರೆ ಅಂಶ ಮಾತ್ರ ಕಾಣಿಸ್ತಾ ಇದೆ, ಛೇದ ಏನೂ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಈ ಥರದ್ದೆಲ್ಲ ನಂಬರ್ಸ್ ಇರುತ್ತವಲ್ಲ, ಅದು ಹೇಗಿರ್ತಾವೆ ಗೊತ್ತಾ? 2 ಈಗ ಫಾರ್ ಎಕ್ಸಾಂಪಲ್ 2 ಅಂತ ತೊಗೊಂಡ್ರೆ ಅದು 2 ಅಷ್ಟೇ ಅಲ್ಲ, ಭಾಗಾಕಾರದಲ್ಲಿ 1 ಇರುತ್ತೆ. ಆದರೆ ಎಲ್ಲ ಸಂಖ್ಯೆಗೂ ಇಲ್ಲಿ ಭಾಗಾಕಾರದಲ್ಲಿ 1 ಇರೋದ್ರಿಂದ ನಾವು ಅದನ್ನು ಬರೀಲಿಕ್ಕೆ ಹೋಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು 8 ಅಂತ ಹೇಳಿ ಕೊಟ್ಟಿದ್ರೆ ಅಲ್ಲಿ ಭಾಗಾಕಾರದಲ್ಲಿ ಏನಿರುತ್ತೆ? -1. ಸೊ ಇದು ಈಗ P/Q ಫಾರ್ಮಲ್ಲಿ ಬಂತಾ? ಹಾಂ,
ಇದಕ್ಕೆ ಇದನ್ನು ಏನಂತ ಕರಿತೀವಿ, ಇದೆಲ್ಲ ಭಾಗಲಬ್ಧ ಸಂಖ್ಯೆಗಳೇ. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಯಾವುದಿದೆ, ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಫಾರ್ ಎಕ್ಸಾಂಪಲ್ 1.0100100001 ಈ ಥರ, ಅಂದರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇದಕ್ಕೆ ಎಂಡಿಂಗ್ ಅನ್ನೋದೇ ಇಲ್ಲ ಈ ನಂಬರ್ಸಿಗೆ. ಅಂಥ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ √2 ಆಗಿರ್ಬೋದು, √3 ಮತ್ತು ಪೈ ಅಂತ ಹೇಳಿ ಬರಿತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ನೋಡಿ 3.141 ಈ ಥರ ಮುಂದುವರಿತಾನೆ ಹೋಗ್ತಾ ಇರುತ್ತೆ ಈ ನಂಬರು. ಪೈ ಬೆಲೆ ನೀವು ಬೇಕಾದ್ರೆ ಲೆಕ್ಕ ಮಾಡ್ಬೋದು, ಇದು ಮುಂದುವರಿತಾನೆ ಹೋಗ್ತಾ ಇರುತ್ತೆ. ಸರಿನಾ? ಓಕೆ, ಮತ್ತೊಂದು ವಿಷಯ ಏನಂತ ಕೇಳಿದ್ರೆ, ಪೈ ಬೆಲೆನ ನಾವು 22/7 ಅಂತ ಹೇಳಿ ಯೂಸ್ ಮಾಡ್ತೀವಿ. ಆದರೆ ಇದು 22/7 p/q ಫಾರ್ಮಲ್ಲಿ ಇದೆಯಲ್ಲ. ಆದರೆ ನಾವೇನಂತ ಹೇಳಿದ್ವಿ, ಈ ಪೈ ಬೆಲೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾ ಹೇಳಿದೆ. ಆದರೆ ಇದು p/q ಫಾರ್ಮಲ್ಲಿ ಇದ್ದರೆ ಅದು ಭಾಗಲಬ್ಧ ಸಂಖ್ಯೆ ಅಲ್ವಾ? ಹಾಂ, ಆ್ಯಕ್ಚುಲಿ ಇದು ಅಭಾಗಲಬ್ಧ ಸಂಖ್ಯೆ ಪೈ. ಯಾಕೆ ಗೊತ್ತಾ? ಈ 22/7 ಅನ್ನೋದು ಏನಿದೆಯಲ್ಲ, ಇದು ಅಂದಾಜು ಬೆಲೆ, ಇದು ಎಕ್ಸಾಕ್ಟ್ ಬೆಲೆ ಅಲ್ಲ ಪೈದು. ಓಕೆನಾ? ಇದು ಅಂದಾಜು ಬೆಲೆ, ನಾವು ಲೆಕ್ಕ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾವು ಈ ಬೆಲೆಯನ್ನು ತೊಗೊಂಡಿರ್ತೀವಿ ಅಷ್ಟೇ. ಇದು ಅಂದಾಜು ಬೆಲೆ, ಅದರದ್ದು ಫಿಕ್ಸ್ಡ್ ವ್ಯಾಲ್ಯೂ ಅಲ್ಲ. ಓಕೆನಾ? ಅದಕ್ಕೋಸ್ಕರ ಈಗ ಬೇಕಾದ್ರೆ ಮಾಡಿ ನೋಡಿರಿ, 22/7 ಮಾಡಿ ನೋಡಿದ್ರೆ ನಿಮ್ಗೆ ಈ ಥರ ಆನ್ಸರು 3.1415 ಈ ಥರ ಮುಂದುವರಿತಾನೆ ಹೋಗ್ತಾ ಇರುತ್ತೆ, ಎಂಡ್ ಆಗಲ್ಲ. ಸರಿನಾ? ಅದಕ್ಕೆ ಅದನ್ನು ಏನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಕರಿತೀವಿ. ಸರಿನಾ? ಓಕೆ, ಇದು ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅಂತ ನಿಮಗೆ ಅರ್ಥ ಆಗಿರ್ಬೋದು. ಅದರಲ್ಲಿರುವಂಥ 2 ಭಾಗಗಳು ಯಾವುದು? ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಅಂದರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, √2, √3, ಪೈ ಬೆಲೆ, ಇದೆಲ್ಲ ಕ್ವೆಶನ್ಸು. ಓಕೆನಾ? ಬರುತ್ತೆ. ಓಕೆನಾ? ಇನ್ನು ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳು. ಅದರಲ್ಲಿ ಸುಮಾರಷ್ಟು ಟೈಪು, ಇನ್ನು ಬೆಸ ಸಂಖ್ಯೆ, ಸಮ ಸಂಖ್ಯೆಗಳು, ಆ ಥರದ್ದೆಲ್ಲ ಟೈಪ್ಸ್ ಬರ್ತಾ ಹೋಗುತ್ತೆ. ಬಟ್ ಮೇಯ್ನಾಗಿ ಇದಿಷ್ಟನ್ನು ಸ್ಟಡಿ ಮಾಡ್ತೀವಿ. ಓಕೆನಾ? ಇದನ್ನು ಓದಾದ್ಮೇಲೆ ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ಬೋದು, ಏನನ್ನು ಅರ್ಥ ಮಾಡ್ಕೊಂಡ್ವಿ ಅನ್ನೋದನ್ನು ನೋಡ್ರಿ. ಇಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳೆರಡರ ಸಂಯೋಗವಾಗಿದೆ ಅಂಥೇಳಿ. ಅಂದರೆ ವಾಸ್ತವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡನ್ನು ಕೂಡಿಸಿದಾಗ ನಮಗೆ ವಾಸ್ತವ ಸಂಖ್ಯೆಗಳು ಸಿಗುತ್ತವೆ ಅನ್ನೋದು ನಿಮಗೆ ಗೊತ್ತಾಯಿತು. ಓಕೆನಾ? ಇನ್ನು ಎರಡನೇದು, ಈ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸಬಹುದು. ಈಗ ಒಂದು ಸಂಖ್ಯಾರೇಖೆ ಈ ಥರ ಹಾಕಿದೆ ಅಂತಂದರೆ ಇಲ್ಲಿ 0, 1, 2 ಈ ಥರದ್ದೆಲ್ಲ, ಈ ದಶಮಾಂಶ ಸಂಖ್ಯೆಗಳನ್ನು ಸಹಿತ ಇದರಲ್ಲಿ ತೋರಿಸಬಹುದು, ಈ ಭಿನ್ನರಾಶಿಗಳನ್ನು ಸಹಿತ ಇದರಲ್ಲಿ ತೋರಿಸಬಹುದು. ಓಕೆನಾ? ಸರಿ, ಇನ್ನು ನೆಕ್ಸ್ಟು, ವಾಸ್ತವ ಸಂಖ್ಯೆಗಳು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು. ಇಲ್ಲಿ ಗೊತ್ತಾಗಿದೆ ಅಲ್ವಾ, ಪೂರ್ಣಾಂಕಗಳು ಇಲ್ಲಿ ನೋಡಿ, ಮೈನಸ್ ಋಣಾತ್ಮಕನೂ ಇದೆ, ಈ ಕಡೆ ಧನಾತ್ಮಕನೂ ಇದೆ. ಸರಿನಾ? ಈಗ ಇದಿಷ್ಟು ನಮಗೆ ಗೊತ್ತಾಯಿತು. ಇನ್ನು ಇದೇ ಪಾಠದಲ್ಲಿ, ವಾಸ್ತವ ಸಂಖ್ಯೆಗಳ ಪಾಠದಲ್ಲಿ ಇನ್ನೇನನ್ನು ಓದ್ತೀರಾ ಅನ್ನುವಂಥದ್ದು. ಒಂದೇದು ಅಂಕಗಣಿತದ ಮೂಲ ಪ್ರಮೇಯ. ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಡೆಫಿನೆಟ್ ಆಗಿ ಬರುವಂತಹ ಕ್ವೆಶ್ಚನ್ನು. ಹೇಳಿಕೆ ಇದೆ, ತುಂಬ ಈಸಿ ಇದೆ. ಓಕೆನಾ? ಇದನ್ನು ಓದ್ಕೋಬೇಕು. ನೆಕ್ಸ್ಟು ಅವಿಭಾಜ್ಯ ಅಪವರ್ತನ. ಇದನ್ನು ಸುಮಾರು ಸಲ ನೀವು ಆಲ್ರೆಡಿ ಕಲ್ತಿದ್ದೀರಿ, ಇನ್ನು ಮತ್ತೆ ಇದನ್ನು 10th ಕಲೀಲಿಕ್ಕೆ ಹೋಗ್ತೀರಿ. ಸರಿನಾ? ಇನ್ನು ನೆಕ್ಸ್ಟು 2 ಸಂಖ್ಯೆಗಳ ಲಸ ಅ ಮತ್ತು ಮಸವನ್ನು ಕಂಡುಹಿಡಿಯುವುದು. ಈ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಮತ್ತು ಮಸವನ್ನು ಕಂಡುಹಿಡಿಯುವುದು. ಓಕೆ? ನೆಕ್ಸ್ಟು ಲಸ ಅ ಮತ್ತು ಮಸ ಅ ಮತ್ತು 2 ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ ಅಂತಂದರೆ ನಿಮ್ಮ ಪುಸ್ತಕದಲ್ಲಿ a ಗುಣಿಸು b = ಲಸ ಅ ಗುಣಿಸು ಮ ಸ ಅ ಅನ್ನುವಂಥ ಒಂದು ಫಾರ್ಮುಲಾವನ್ನು ನೋಡಿರ್ತೀರ ನೀವು. ಈ ಫಾರ್ಮುಲಾದ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡೋದಿರುತ್ತೆ. ಓಕೆನಾ? ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ. ಇಲ್ಲಿ ನೋಡಿರಿ, ಇಲ್ಲಿ ನೋಡಿದ್ದೀರಲ್ವಾ, ಇಲ್ಲಿ ನೋಡಿ ಅಭಾಗಲಬ್ಧ ಸಂಖ್ಯೆಗಳು. ಈ √2, ಈ √3 ಇದೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಅಂತ ನಮಗಿಲ್ಲಿ ಗೊತ್ತಾಯ್ತಲ್ವಾ. ಆದರೆ ಅದನ್ನೇ ನಾವಿಲ್ಲಿ ಏನು ಮಾಡಬೇಕು, √2, √3 ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ನಾವೇನು ಮಾಡಬೇಕು, ಸಾಧಿಸಬೇಕು. ಆ ಥರದ ಲೆಕ್ಕ ನಿಮಗೆ ಡೆಫಿನೆಟ್ ಆಗಿ ಎಕ್ಸಾಮಲ್ಲಿ 3 ಮಾರ್ಕ್ಸು ಇಲ್ಲ 2 ಮಾರ್ಕ್ಸಿಗೆ ಕೇಳುವಂಥ ಫಿಕ್ಸ್ ಲೆಕ್ಕಗಳು ಬಂದೇ ಬರ್ತವೆ. ಇದು ಸಹಿತ 2 ಮಾರ್ಕ್ಸಿಗೆ ಕೇಳುವಂಥ ಫಿಕ್ಸ್ ಲೆಕ್ಕ ಬಂದೇ ಬರುತ್ತೆ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಅಭ್ಯಾಸ 1.1 ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಿಸ್ ಆಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.